ನಮಸ್ಕಾರ ಎಲ್ಲ ಸ್ನೇಹಿತರಿಗೆ. ಇವತ್ತು 4ನೇ ತಾರೀಕು ಶನಿವಾರ. ಕೆಲವೊಂದು ನಮ್ಮ ಸ್ನೇಹಿತರಿಗೆ ಕೆಲವೊಂದು ಪ್ರಶ್ನೆಗಳು ಹಾಗೆ ಗೊಂದಲಗಳಾಗಿ ಹಾಗೆ ಉಳ್ಕೊಂಡಿದೆ. ಅದನ್ನು ನಮ್ಮ ಕ್ರಿಸ್ ಜಾನ್ಸನ್ ಅವರು ಕೂಡ ಒಂದು ಮೆಸೇಜ್ ಮೂಲಕ ಎಲ್ಲರಿಗೂ ಹೇಳಿದ್ದಾರೆ. ಅದು ಬಹುಶಃ ಎಲ್ಲರಿಗೂ ಬಂದಿರಬೇಕು, ನಿಮಗೆ ಗೊತ್ತಿರ್ಬೋದು, ಕೆಲವು ಜನಕ್ಕೆ ಗೊತ್ತಿಲ್ಲ ಅನ್ಕೋತೀನಿ. ಸೊ ಅದು ನೋಡೋಣ ಅದು ಯಾವ ರೀತಿ ಅಂತ. ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ, ಪದೇ ಪದೇ ಬರುವಂಥ ಕೆಲವೊಂದು ಕಾಮನ್ ಪ್ರಶ್ನೆಗಳು ಏನು ಅದನ್ನು ನೋಡೋಣ, ಯಾವ ರೀತಿ ಬಗೆಹರಿಸಿದ್ದಾರೆ ಅಂತ, ಯಾವ ರೀತಿ ಅದನ್ನು ಕ್ಲಿಯರ್ ಮಾಡಿದ್ದಾರೆ ಅಂತ. ಫಸ್ಟ್ ಪ್ರಶ್ನೆ ಏನಪ್ಪ ಅಂತಂದರೆ, ವಾಟ್ ಶುಡ್ ಐ ಡೂ ಇಫ್ ಐ ಹ್ಯಾವ್ ಮಲ್ಟಿಪಲ್ ಅಕೌಂಟ್ಸ್? ಅಂದರೆ ನನ್ನ ಹತ್ರ ಒಂದಲ್ದೇ ತುಂಬ ಅಕೌಂಟು ಇದೆ ಅಂತ ಹೇಳ್ದಂಗೆ. ಅಂದರೆ ನನ್ನ ಹತ್ರ 2 ಇರ್ಬೋದು, 4 ಇರ್ಬೋದು, 10 ಇರ್ಬೋದು, ಆ ಥರ. ಸ್ಟಾರ್ಟಿಂಗಲ್ಲಿ ನಾವೆಲ್ಲ ಆನ್ ಪ್ಯಾಸಿವಲ್ಲಿ ಇದ್ದಾಗ ತುಂಬ ಅಕೌಂಟ್ಸ್ನ ಪರ್ಚೇಸ್ ಮಾಡಿರಬೇಕು ನಾವೆಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಒಂದು ಪ್ರಶ್ನೆ. ಯೂಸ್ ಯುವರ್ ಮೇನ್ ಅಕೌಂಟ್ ಟು ಕಂಪ್ಲೀಟ್ ದ ಕ್ವಾಲಿಫಿಕೇಷನ್ ಪ್ರೊಸೆಸ್. ಅಂದರೆ ಮೊದಲಿಗೆ ಫಸ್ಟ್ ನಿಮ್ಮ ಮೇನ್ ಅಕೌಂಟ್ ಇರುತ್ತಲ್ಲ, ಅದನ್ನು ಕ್ವಾಲಿಫೈ ಆಗಲಿಕ್ಕೆ ಏನೇನು ಬೇಕೋ ಆ ಪ್ರೊಸೀಜರ್ ಮಾಡಿಬಿಡಿ, ಆಯಿತಾ? ಮೊದಲು ಅದನ್ನು ಮಾಡಿ, ಆಯಿತಾ? ನೆಕ್ಸ್ಟು, ಒನ್ಸ್ ಯು ಕ್ವಾಲಿಫೈ ಆ್ಯಂಡ್ ರಿಸೀವ್ ಯುವರ್ ನ್ಯೂ ಬಿಸ್ನೆಸ್ ಲಿಂಕ್, ನೀವು ಆಯ್ಕೆ ಆದ ತಕ್ಷಣ ನಿಮಗೊಂದು ಬಿಸ್ನೆಸ್ ಲಿಂಕ್ ಬರುತ್ತೆ. ಯು ಕ್ಯಾನ್ ಯೂಸ್ ದ್ಯಾಟ್ ನ್ಯೂ ಲಿಂಕ್ ಟು ರಿಜಿಸ್ಟರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಸೊ ಆ ಲಿಂಕ್ ಮೂಲಕ ಇನ್ನು ಮಿಕ್ಕಿದ ಅಕೌಂಟ್ಗಳು ಅದನ್ನೇನು ಮಾಡ್ಬೋದು, ಫ್ಯಾಮಿಲಿಯಲ್ಲಿರೋಂಥ ಮೆಂಬರ್ಸು, ಫ್ರೆಂಡ್ಸಲ್ಲಿರೋಂಥ ಮೆಂಬರ್ಸ್ನು ಅವ್ರನ್ನೆಲ್ಲ ಆ ಲಿಂಕ್ ಮೂಲಕ ಒಳಗಡೆ ತೊಗೋಬೋದು. ಇದು ಸಿಂಪಲ್. ಸೊ ಮಲ್ಟಿಪಲ್ ಅಕೌಂಟ್ ಇರೋರು ಕೂಡ ಏನೂ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಲೆಕ್ಕ. ಓಕೆ, ನೆಕ್ಸ್ಟು, ಕ್ಯಾನ್ ಐ ಸಬ್ಮಿಟ್ ಆಲ್ ಮೈ ಅಕೌಂಟ್ಸ್ ಅಂಡರ್ ಮೈ ಓನ್ ನೇಮ್? ಅಂದರೆ ನನ್ನ ಎಲ್ಲ ಖಾತೆಗಳು, ನನ್ನ ಎಲ್ಲ ಐ ಡಿಗಳನ್ನು ಒಂದೇ ಹೆಸರಲ್ಲಿ ರಿಜಿಸ್ಟರ್ ಮಾಡ್ಬೋದಾ ಅಂತ ಒಂದು ಕಾಮನ್ ಪ್ರಶ್ನೆ. ಅದಕ್ಕೆ ಅವ್ರೇನು ಹೇಳ್ತಾರೆ, ನೋ ಯು ಕ್ಯಾನಾಟ್, ಆಗೋದೇ ಇಲ್ಲ ಅಂತ, ಆಗೋದಿಲ್ಲ ಆ ಥರ. ಈಚ್ ಅಕೌಂಟ್ ಮಸ್ಟ್ ಬಿ ರಿಜಿಸ್ಟರ್ಡ್ ಅಂಡರ್ ಎ ಡಿಫ್ರೆಂಟ್ ಪರ್ಸನ್. ಪ್ಲೀಸ್ ರೆಫರ್ ಟು ದ ಆನ್ಸರ್ ಟು ಕ್ವಶನ್ ಫಸ್ಟ್ ಫಾರ್ ದ ಕರೆಕ್ಟ್ ಪ್ರೊಸೀಜರ್. ಅಂದರೆ ಪ್ರತಿಯೊಂದು ಅಕೌಂಟಿಗೂ ಬೇರೆ ಬೇರೆ ಹೆಸರನ್ನೇ ನಾವು ಕೊಡಬೇಕಾಗತ್ತೆ. ಬೇರೆ ಬೇರೆ KYCಗಳನ್ನೇ, ಒಂದು ಅಕೌಂಟಿಗೆ ಒಂದೇ ಮಾತ್ರ KYC, ಒಬ್ಬರಿಗೆ ಒಂದು ಮಾತ್ರ ID. ಇದು ಕಂಪಲ್ಸರಿ. ಇದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಓಕೆ, ಅದಕ್ಕಿಂತ ಹೆಚ್ಚು ಮಾಡೋಕ್ಕಾಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಓಕೆ, ಇನ್ನು ಥರ್ಡ್ ಪ್ರಶ್ನೆ, ಕ್ಯಾನ್ ಮೈ ಚಿಲ್ಡ್ರನ್ ಅಂಡರ್ ದ ಏಜ್ ಆಫ್ 18 ಕಂಪ್ಲೀಟ್ ದ ಅಪ್ಲಿಕೇಶನ್? ಅಂದರೆ 18 ವರ್ಷಕ್ಕಿಂತ ವಯಸ್ಸಿನ ನನ್ನ ಮಕ್ಕಳು ಅರ್ಜಿ ಸಲ್ಲಿಸಬಹುದೇ ಅಂತ. ಇಲ್ಲ, ಅವ್ರೇನು ಹೇಳಿದರೆ, ದ ಲೀಗಲ್ ಏಜ್ ರಿಕ್ವೈರ್ಮೆಂಟ್ ವೇರಿಯಸ್ ಬೈ ಕಂಟ್ರಿ. ಯು ಮಸ್ಟ್ ಚೆಕ್ ವಾಟ್ ದ ಲೀಗಲ್ ಏಜ್ ಈಸ್ ಆ್ಯನ್ ಯುವರ್ ಸ್ಪೆಸಿಫಿಕ್ ಕಂಟ್ರಿ. ಅಂದರೆ ಆಯಾ ದೇಶಗಳು, ಪ್ರತಿಯೊಂದು ದೇಶಗಳಲ್ಲಿ ಕೂಡ ಅವ್ರದ್ದೇ ಆದ ಕೆಲವೊಂದು ಕಾನೂನುಗಳಿರ್ತದೆ, ರೂಲ್ಸ್ ಇರುತ್ತೆ. ಒಬ್ರಿಗೆ 18 ಏಜು, ನಮ್ಮ ಇಂಡಿಯಾದಲ್ಲಿ 18 ಏಜ್ ಅಂತ ಇರುತ್ತೆ, US ಅಲ್ಲಿ 16 ಅಂತ ಇರುತ್ತೆ. ಹಾಗೆ ಬೇರೆ ಬೇರೆ ದೇಶಕ್ಕೆ ಅನುಗುಣವಾಗಿ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತದೆ. ಅದು ನಿಮ್ಮ ದೇಶದಲ್ಲಿ ಏನಿದೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ನಮ್ಮ ಇಂಡಿಯಾ ಆಗಿರೋದ್ರಿಂದ, ನಮ್ಮ ಭಾರತ ಆಗಿರೋದ್ರಿಂದ ನಮ್ಮಲ್ಲಿ 18 ವರ್ಷ ಮಿನಿಮಮ್ಮು. ಅದಾದ ಮೇಲೆ ನಾವು ರಿಜಿಸ್ಟರ್ ಮಾಡ್ಕೋಬೋದು. ಅದಕ್ಕಿಂತ ಇರೋರು 16, 17 ಈ ಥರ ಇರೋರು ಸ್ವಲ್ಪ ವೆಯ್ಟ್ ಮಾಡಿ, ನೆಕ್ಸ್ಟ್ ಅದನ್ನು ಯೂಸ್ ಮಾಡ್ಕೋಬೋದು ಆ ಅಕೌಂಟನ್ನು ಅಂತ ಲೆಕ್ಕ. ಇನ್ನು 4ನೇ ಪ್ರಶ್ನೆ, ವಾಟ್ ಹ್ಯಾಪನ್ಸ್ ಇಫ್ ಐ ಲಾಸ್ಟ್ ಆ್ಯಕ್ಸೆಸ್ ಟು ಮೈ ಇಮೇಲ್ ಆರ್ ಪಾಸ್ವರ್ಡ್? ಅಂದರೆ ನನ್ನ ಇಮೇಲ್ ಅಥವಾ ಪಾಸ್ವರ್ಡ್ ಕಳ್ಕೊಂಡೋಗಿದೆ, ಅಂದರೆ ಮಿಸ್ ಆಗಿದೆ ಅಥವಾ ನೆನಪಿಲ್ಲ, ಈಗೇನೋ ಆಗಿರುತ್ತೆ. ಕೆಲವೊಬ್ಬರಿಗೆ ಇಮೇಲ್ ID ಗೊತ್ತಿರಲ್ಲ, ಕೆಲವೊಬ್ಬರಿಗೆ ಪಾಸ್ವರ್ಡ್ ಗೊತ್ತಿರಲ್ಲ. ಅವರು ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆ. ಸೊ ಅಲ್ಲಿ ಉತ್ತರ ಏನಿದೆ, ಯು ವಿಲ್ ನೀಡ್ ಟು ವೇಟ್ ಫಾರ್ ಸಮ್ ಒನ್ ಯು ನೋ, ಓಕೆ, ಯುವರ್ ಅಪ್ಲೈನ್ ಟು ಕ್ವಾಲಿಫೈ ಆ್ಯಂಡ್ ಗೆಟ್ ದೇರ್ ನ್ಯೂ ಲಿಂಕ್. ಅದು ಭಾಳ ತೊಂದರೆ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮಗೆ ತಿಳಿದಿರೋ ಯಾರಾದರೂ ನಿಮ್ಮ ಅಪ್ಲೈನ್, ನಿಮ್ಮ ಲೀಡರ್, ನಿಮ್ಮ ಮೆಂಟರ್, ಆ ಥರ ಏನು ಹೇಳ್ತೀವಿ ಅಂದರೆ, ನಿಮಗೆ ನಿಮ್ಮ ಫ್ರೆಂಡ್ ಅವರೇನಾದರೂ ಕ್ವಾಲಿಫೈ ಆದಮೇಲೆ ಅವರ ಲಿಂಕ್ ಮೂಲಕ, ಅವರ ಲಿಂಕನ್ನು ಬಳಸಿ ನೀವು ಒಳಗಡೆ ಬರ್ಬೋದು. ಅಲ್ಲಿವರೆಗೂ ವೇಟ್ ಮಾಡಿ ಅಂತ ಅಷ್ಟೇ. ಓಕೆ, ಇವಾಗ ಇದು ವಿಕ್ಟ್ರಿ ವಿತ್
ಕ್ಯಾಶ್ಗೆ ಅದನ್ನು ನೀವು ಡೈರೆಕ್ಟಾಗಿ ಒಳಗಡೆ ಬರೋಕ್ಕಾಗಲ್ಲ. ಬಟ್ ನಿಮ್ಮ ಫ್ರೆಂಡು, ನಿಮ್ಮ ಯಾರಾದರೂ ಪರಿಚಯ ಇರೋರು ಒಳಗೆ ಬಂದ ಮೇಲೆ ಆದಮೇಲೆ ನೀವು ಬರೋಕ್ಕೆ ಆಗುತ್ತೆ ಅಂತ ಅವ್ರು ಹೇಳ್ತಾ ಇರೋದು. ಈಸ್ ದಿಸ್ KYC ಅಂದರೆ ನೋ ಯುವರ್ ಕಸ್ಟಮರ್ ಪ್ರೊಸೆಸ್ ಮ್ಯಾಂಡೇಟರಿ ಫಾರ್ ಎವ್ರಿ ಒನ್. ಅಂದರೆ ಏನು ಕೇಳ್ತಾ ಇರೋದು, KYC ಎಲ್ಲರಿಗೂ ಕಂಪಲ್ಸರಿನಾ ಅಂತ ಕೇಳ್ತಾ ಇರೋದು. ಹೌದು, ಇದರಲ್ಲಿ ಯಾವುದೇ ವಿನಾಯಿತಿ ಇಲ್ಲ, ಯಾವುದೇ ರಿಯಾಯಿತಿ ಇಲ್ಲ, ಎಲ್ಲರೂ 100% KYC ಮಾಡಲೇಬೇಕು. ಇದು ಪ್ರಶ್ನೆ, ಇದಕ್ಕೆ ಉತ್ತರ. ಓಕೆ, ಎಲ್ಲರೂ 100% KYC ಮಾಡಲೇಬೇಕು. ನೆಕ್ಸ್ಟ್ ಏನಪ್ಪ ಅಂತಂದರೆ, ವಿಲ್ ಐ ಲೂಸ್ ಆಲ್ ಎಕ್ಸ್ಟ್ರಾ ಅಕೌಂಟ್ಸ್ ಪರ್ಚೇಸ್ಡ್. ನಮ್ಮಲ್ಲಿ ಮಲ್ಟಿಪಲ್ ಅಕೌಂಟು ಇದೆ ಅಂತ ನಾವು ಮೊದಲೇ ಫಸ್ಟ್ನೇ ಪ್ರಶ್ನೆ ಇತ್ತಲ್ಲ, ಅದು ಅದೇ ಥರ. ಸೊ ವಿಲ್ ಐ ಲೂಸ್ ಆಲ್ ದ ಎಕ್ಸ್ಟ್ರಾ ಅಕೌಂಟ್ಸ್ ಐ ಪರ್ಚೇಸ್ಡ್. ನಾನು ಖರೀದಿಸಿದ ಎಲ್ಲ ಹೆಚ್ಚುವರಿ ಅಕೌಂಟ್, ಅಂದರೆ ಹೆಚ್ಚಿನ ಅಕೌಂಟ್ ಎಲ್ಲ ಲೂಸ್ ಆಗುತ್ತಾ, ಕಳೆದು ಹೋಗುತ್ತಾ ಅಂತ. ನೋ, ದೇ ಆರ್ ಆಲ್ ಸೇಫ್. ಇಲ್ಲ, ಇವೆಲ್ಲ ಸುರಕ್ಷಿತವಾಗಿವೆ. ನಿಮ್ಮ ಅಸ್ತಿತ್ವದಲ್ಲಿರುವ ಖಾತೆಗಳು ಸುರಕ್ಷಿತವಾಗಿವೆ. ಅದನ್ನು ಹೇಗೆ ಮಾಡ್ಬೋದು ಅಂತಂದರೆ, ಮತ್ತು ಅಗೇನ್ ನೀವು ಫಸ್ಟ್ ಪ್ರಶ್ನೆ ಏನಿತ್ತಲ್ಲ, ನಿಮ್ಮ ಸ್ನೇಹಿತರು, ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ ಸರ್ಕಲ್, ಅವರು ಒಂದು ಐಡಿಗೆ ಒಂದು KYC. ಸೊ ಅಲ್ಲಿ ಆಧಾರ್ ID, ಪ್ಯಾನ್ ಕಾರ್ಡ್ ID, ನಿಮ್ಮ ಬೇರೆ ಸ್ನೇಹಿತರು, ನಿಮ್ಮ ಫ್ರೆಂಡ್ ಸರ್ಕಲ್ ಯಾರು ಇರ್ತಾರಲ್ಲ ಆ IDನ ಯೂಸ್ ಮಾಡ್ಕೊಳ್ಳಿ. ಅದು ಒಂದೇ ದಾರಿ, ಅದು ಬಿಟ್ಟರೆ ಬೇರೆ ಇಲ್ಲ. ಸೊ I hope this is helpful. Please share this information with all your members and own accounts. ಮೋಸ್ಟ್ಲಿ ಇದೆಲ್ಲ ನಿಮಗೆ ಅರ್ಥ ಆಗಿರಬೇಕು ಅಂದ್ಕೋತೀನಿ. ಇದು ಸಹಾಯಕವಾಗಿದ್ದರೆ ಎಲ್ಲರಿಗೂ ಶೇರ್ ಮಾಡಿ, ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ರೀತಿ ಸಬ್ಸ್ಕ್ರೈಬ್ ಮಾಡಿ. ಹೊಸ ಚಾನಲ್ಲು, ನನಗೆ ಸುತ್ತಿ ಬಳಸಿ ಮಾತಾಡೋಕ್ಕೆ ಬರೋಲ್ಲ. ಡೈರೆಕ್ಟಾಗಿ ಏನು ವಿಷಯ ಇದೆ ಅದನ್ನಷ್ಟೇ ಹೇಳೋದು ಕೆಲಸ ನಂದು. ಮೋಸ್ಟ್ಲಿ ನಿಮ್ಮ ಬೇರೆ ಚಾನಲಲ್ಲಿ ನನ್ನ ಚೆನ್ನಾಗಿರ್ಬೋದು, ಬಟ್ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಖುಷಿಯಾಗಿದೆ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಬೆಂಬಲ ಕೊಡಿ. ಧನ್ಯವಾದಗಳು.